ಇವತ್ತಿನ ದಿವಸ ಕಾರಣ ಏನಪ್ಪ ಅಂತಂದ್ರೆ ಕರೆಯೋದು ನಮ್ಮ ಬಿಜಾಪುರ ಎಮ್ ಎಲ್ ಎ ಯತ್ನಾಳ್ ಬಸವನಗೌಡ ಪಾಟೀಲ್ ಯತ್ನಾಳ್ ರವಿವಾರ ದಿವಸ ಏನಿದೆ ರಾಮನವಮಿ ಅವಸರನಲ್ಲಿ ಅಲ್ಲಿ ಅವನಿಗೆ ಕರೆದಿದ್ರು. ಅಲ್ಲೇ ಅವರು ಯಾವತ್ತೂ ಅವರು ಹೊಲಸು ಯಾವತ್ತೂ ಈ ರಾಜ್ಯದಲ್ಲಿ ಒಂದು ವಾತಾವರಣವನ್ನು ಕೆಡಿಸೋದಂತಾನೆ ಮಾತಾಡ್ತಾನೆ. ಅದರಲ್ಲಿ ಮತ್ತೆ ಇವರು ಮುಸಲ್ಮಾನರ ಬಗ್ಗೆ ಮುಸಲ್ಮಾನ ಸಮಾಜದ ಬಗ್ಗೆ ಒಂದು ಕೆಟ್ಟ ಹೇಳಿಕೆಯನ್ನು ಇವರು ಮಾತಾಡಿದ್ದಾರೆ. ಇದು ಬಿಟ್ಟು ಮತ್ತೆ ಇದು ನಮ್ಮ ಪ್ರೊಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆನೂ ಒಂದು ಹೇಳಿಕೆಯನ್ನು ಹೇಳಿದ್ದಾನೆ. ಏನಂತ ಹೇಳಿದ್ದಾನೆ ಅಂತಂದ್ರೆ ಬಾಲಾ ಸಾಹೇಬ್ ಠಾಕ್ರೆ ಮನೆಯಲ್ಲಿ ಪ್ರವಾದಿ ಮೊಹಮ್ಮದನ್ನು ಹುಟ್ಟಿದ್ದಾನೆ ಅಂತ ಹೇಳಿ ಇವರು ನಮ್ಮ ಉದ್ಧವ್ ಠಾಕ್ರೆ ಬಗ್ಗೆ ಇವನು ಮಾತಾಡಿದ್ದಾನೆ. ಆ ಉದ್ಧವ್ ಠಾಕ್ರೆ ಬಗ್ಗೆ ಮಾತಾಡಲಿ, ಆದ್ರೆ ಬಾಲಾ ಸಾಹೇಬ್ ಠಾಕ್ರೆ ಬಗ್ಗೆ ಮಾತಾಡಲಿ, ಅವ್ರದ್ದು ಏನು ಪರ್ಸನಲ್ ಇದೆ, ನಾ ಅದರಲ್ಲಿ ಮಾತಾಡಲ್ಲ. ಆದ್ರೆ ಅಲ್ಲೇ ಆ ಮನೆಯಲ್ಲಿ ಆ ಊರಲ್ಲಿ ಇದರಲ್ಲಿ ನಿಮ್ಮ ಸ್ಪೀಚಲ್ಲಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂದು ಹೆಸರು ತಗೊಳ್ಳೋದು ಏನು ನಿಮ್ಗೆ ಜರೂತು? ಈ ಇಂಟೆನ್ಷನ್ ಏನಿತ್ತು ನಿಮ್ದು? ಯಾವತ್ತು ನಿಮ್ದು ಸ್ಪೀಚಲ್ಲಿ ನೀವು ಎದಕ್ಕೆ ಹೋಗಿದ್ದೀರಿ? ನಿಮ್ಗೆ ಎದಕ್ಕೆ ಕರೆದಿದ್ರು? ರಾಮನವಮಿ ಅವಸರ ಅಂತಂದ್ರೆ ಭಗವಾನ್ ರಾಮ ಹುಟ್ಟಿದ ದಿವಸ ಅದು. ಆ ದಿವಸಲ್ಲಿ ನೀವು ಅಲ್ಲಿ ಭಗವಾನ್ ರಾಮದ ಲಿಟ್ರೇಚರ್ ಅವ್ರದ ಇದು ತಿಳಿಸೋದು ಬಿಟ್ಟ ನೀವು ಅಲ್ಲಿ ಬಂದು ಮುಸಲ್ಮಾನರದ ಹೆಸರು ತೋತಿರತ್ತಂದ್ರೆ ನಿಮ್ಮ ಸಲುವಾಗಿ ಮುಸಲ್ಮಾನ್ರೇ ಭಗವಾನ್ ಆ ಥರ ನಮ್ಗೆ ಅನಿಸ್ತೈತಿ. ಯಾಕಂದ್ರೆ ಯಾವುದು ಜಾತಿದು ಒಂದು ಮನುಷ್ಯ ಮಾತಾಡ್ಬೇಕಂತಂದ್ರ ಯಾವತ್ತು ಮೊದಲೊಂದು ಭಗವಾನ್ದ ಹೆಸರು ತಗೋತಾನ. ಅವ ಬಿಟ್ಟು ನಮ್ಮ ಬಿಜಾಪುರ ಮೇಲೆ ಎಲ್ಲಾರ್ದು ಬಿಟ್ಟು ಬದಲೇ ಮುಸಲ್ಮಾನರದ ಹೆಸರು ತಗೋತಾನಂತಂದ್ರೆ ನಿಮ್ಗೆ ಮುಸಲ್ಮಾನ್ರೆ ದೇವರು ಒಂದು. ಇಲ್ಲಿಕಂದ್ರೆ ನಿಮ್ಮ DNA ಟೆಸ್ಟ್ ಮಾಡಬೇಕು. ಯಾಕಂತಂದ್ರೆ ನಿಮ್ಗೆ ಮುಸಲ್ಮಾನರ ಹೆಸರು ನಿಮ್ಮ ಬಾಯಿಗೆ ಈ ಟ್ಯಾಗ್ ಬರ್ತೈತಿ. ಈ ಟ್ಯಾಗ್ ನಿಮ್ಗೆ ಪಾಕಿಸ್ತಾನ ಬಗ್ಗೆ ಪ್ರೇಮದ, ನೀವು ಯಾಕೆ ಪಾಕಿಸ್ತಾನ ಬಗ್ಗೆ ಇಟ್ಟು ಮಾತಾಡ್ತೀರಿ? ಮತ್ತೆ ಅಲ್ಲಿ ಹುಬ್ಳಿಯಲ್ಲಿ ಕರ್ದಾರತ್ತಂದ್ರೆ ಎಂತ ಮನುಷ್ಯ ಕರ್ದಾರ ಅದನ್ನು ಒಂದಲ್ಲಿ ವಿಚಾರ ಮಾಡ್ರಿ ನೀವು. ಈ ಮನುಷ್ಯನ ಮೇಲೆ ಪಾಕಿಸ್ತಾನದ ಧ್ವಜ ಏರಿಸೋದಂತ ಕೇಸ್ನು ಕೂಡ ಇತ್ತು. ಅಂತ ಮನುಷ್ಯಾಗ ನೀವು ಕರೆದ ರಾಮನವಮಿದ ಸ್ಪೀಚ್ ಮಾತಾಡಕ್ ಹಚ್ತಿರತ್ತಂದ್ರ ನಿಮ್ದ ನಾ ಏನ್ ಹೇಳ್ಬೇಕು, ಬುದ್ಧಿ ಅಂದ್ರ ನಿಮ್ಮ ಸರಿ ಇಲ್ಲ ಅಂದಾಗ ಗೊತ್ತಾಕೈತಿ. ಮತ್ ಇವ ನಮ್ಮ ಬಿಜಾಪುರ ಮೇಲೆ ಅದರಲ್ಲಿ ಅಲ್ಲಿ ಹೋಗಿ ವಾತಾವರಣ ಕೆಡ್ದಂಥದ್ದು ಮಾತಾಡೋಣ. ಅಂತ ಮಾತಾಡಿದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ ನಮ್ದೊಂದು ಪ್ರಶ್ನೆ. SP ಸಾಹೇಬ್ರ ಸೋಮೋಟೋ ಕೇಸ್ ಇವನ್ ಮೇಲೆ ಯಾಕೆ ಮಾಡಿಲ್ಲ ನಮ್ದೊಂದು ಪ್ರಶ್ನೆ. ಅದು ಬಿಟ್ಟು ಇಡೀ ರಾಜ್ಯ ಸರ್ಕಾರಿಗೆ ಇವ ಬದಮಾಶ್ ಸೋಯ್ ಮಕ್ಕಳ್ರ ಅಂತ ಹೇಳಿ ಬೈದಾನೆ, ಇಡೀ ಲೀಡರ್ಸ್ ಇವ ಬೈದಾನ. ಡಿಪಾರ್ಟ್ಮೆಂಟ್ನು ಆಕ್ಷನ್ ಮೋಡಲ್ಲಿ ಬಂದಿಲ್ಲ. ರಾಜ್ಯ ಸರ್ಕಾರದಲ್ಲಿ ಕೂತಿದವರು CM ಸಿದ್ದರಾಮಯ್ಯ ಸಾಹೇಬ್ರು ಮತ್ತು DK ಶಿವಕುಮಾರ್ ಸಾಹೇಬ್ರು ಮತ್ತು ನಮ್ಮ MB ಪಾಟೀಲ್ ಸಾಹೇಬ್ರು ಅವರು ಆಕ್ಷನ್ ಮೋಡಲ್ಲಿ ಬಂದಿಲ್ಲ. ಯಾಕೋ ಏನ್ ಇದರಲ್ಲಿ ನಿಮ್ದು ಪ್ರೇಮ ಇದೆ ಇವ್ರ ಕೈಲಿ ನೀವು ಬಯಸ್ಕೊಂಡು ಸುಮ್ಮಿರ್ತಿರತ್ತಂದ್ರೆ ಏನ್ ನಿಮ್ದು ಇದರಲ್ಲಿ ಭಾಗಿದೆ ಅನ್ನೋದು ನಮ್ಗೆ ಕ್ಲಿಯರ್, ನಮ್ಗೆ ಸಂಶಯ ಅದ ಇದರಲ್ಲಿ ನಿಮ್ದು. ಯಾಕಂತಂದ್ರೆ ಯಾವತ್ತು ಇಲ್ಲಿ ಮುಸಲ್ಮಾನ ಸಮಾಜಿಗೆ ಒಂದು ಧೋಕಾ ಒಂದು ಕೊಡ್ಬೇಕಂತಂದ್ರ ನೀವು ಯಾವತ್ತು ಒಬ್ರ ಅಳದಂಗ ಮಾಡ್ತಾರ, ಒಬ್ರ ತಿಳಿಸದಂಗ ಮಾಡ್ತಾರೆ. ಈ ನಮೂನೆ ನಡೆದೈತಿ ಬಿಜಾಪುರಲ್ಲಿ. ಈ ನಮೂನೆ ಮಾಡಿ ನೀವು ಬಿಜಾಪುರ ಜನರಿಗೆ ಏನದ ಹುಚ್ಚನ್ನು ಮಾಡ್ತಾ ಇದ್ದೀರಿ. ನಮ್ದು ಒಂದು ಹುಬ್ಳಿಯಲ್ಲಿ ನಮ್ಮ ಪಾರ್ಟಿ ಲೀಡರ್ ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್ ಬರೇ ಒಂದು ಪ್ಲೇ ಕಾರ್ಡ್ ಹಿಡ್ದ ಸೈಲೆಂಟ್ ಪ್ರೊಟೆಸ್ಟ್ ಮಾಡಿದ್ರು ಕೂಡ ಅವ್ರ ಮೇಲೆ FIR ಮಾಡಿ ಅವ್ರಿಗೆ ಅರೆಸ್ಟ್ ಮಾಡಿದ್ರು ಇವರು. ಆದ್ರೆ ಇಲ್ಲಿ ಸಮಾಜಿಗೆ ಒಂದು ಕಮ್ಯುನಿಟಿಗೆ ಟಾರ್ಗೆಟ್ ಮಾಡಿ 2 ತಾಸು ಕಂಟಿನ್ಯೂ ಬೊಗಳನಲ್ಲಿ ಆದ್ರೂ ಕೂಡ ಇವನ್ಗೆ ಏನದ ಡಿಪಾರ್ಟ್ಮೆಂಟ್ದವ್ರು ಆಕ್ಷನ್ ತಗೊಂಡಿಲ್ಲ. ಯಾಕೆ? ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ನೀವು ಓದಿಲ್ಲ ಡಿಪಾರ್ಟ್ಮೆಂಟ್ದವರು? ಒಂದು ಸಾಮಾನ್ಯ ಜನರಿಗೆ ಅವನು ಸಾಮಾನ್ಯ ಜನರು ಇದ್ದಿದ್ದಿಲ್ಲ, ಅವರು ಸಾಮಾನ್ಯ ಜನರು ಇದ್ದಿದ್ದಿಲ್ಲ. ಅವರು ಒಂದು ಪೊಲಿಟಿಕಲ್ ಪಾರ್ಟಿದು ಜಿಲ್ಲಾ ಉಪಾಧ್ಯಕ್ಷರು. ಅವ್ರಿಗೂ ನೀವು FIR ಮಾಡಿ ಕೇಸ್ ಮಾಡ್ತಿರತ್ತಂದ್ರ ಇವನಿಗೊಂದು ಕಾನೂನು ಬೇರೆ. ಯಾಕೆ ನೀವು ಈ ಪೊಲಿಟಿಷಿಯನ್ಸ್ ದ ಗುಲಾಮ್ಗಿರಿ ಮಾಡ್ತಾ ಇದ್ದೀರಿ ಡಿಪಾರ್ಟ್ಮೆಂಟ್ ಆಗಿ? ಯಾಕಂದ್ರೆ ಡಿಪಾರ್ಟ್ಮೆಂಟ್ ಅಂದ್ರೆ ಸಪರೇಟ್ ಏಜೆನ್ಸಿ, ನಿಮ್ ಡ್ಯೂಟಿ ನೀವು ಮಾಡಬೇಕು. ಈ ರಾಜ್ಯದಲ್ಲಿ ಯಾವ ವಾತಾವರಣ ಕೆಡ್ತದಂತ ಕೆಲಸ ಮಾಡ್ತಾನ ಅವನ ಮೇಲೆ ನೀವು ಆಕ್ಷನ್ ತಗೊಳ್ಳೇಬೇಕು. ಅವ ಯಾರು ಕಂಪ್ಲೇಂಟ್ ಮಾಡ್ಲಿ ಅಥವಾ ಬಿಡ್ಲಿ. ನಿಮ್ ಕಡೆ ನೀವು ಯಾಕೆ ಸೋಮೋಟೋ ಕೇಸ್ ಫೈಲ್ ಮಾಡಿಲ್ಲ? ಸೋಮೋಟೋ ಕೇಸ್ ನಿಮ್ಗೆ ಫೈಲ್ ಮಾಡಕ್ಕಾಗಿಲ್ಲ ಅಂದ್ರೆ ನಮ್ಮ ಕಡೆಯಿಂದ ನಾವು ಕಂಪ್ಲೇಂಟ್ ಕೊಡಾಕತ್ತೀವಿ. ನೀವು ಕಂಪ್ಲೇಂಟ್ ಕೂಡ ಇನ್ನ ತಗೊಳಕತ್ತಿಲ್ಲ. FIR ಮಾಡಬೇಕಾಗಿತ್ತು. ನಮ್ದು ಡಿಮಾಂಡ್ SDPI ಕಡೆಯಿಂದ. ನೀವು ಇವ್ರ ಮೇಲೆ ಏನು ಬಸವನಗೌಡ ಯತ್ನಾಳ್ ಏನ್ ಅದಲ್ಲ ಬಿಜಾಪುರ ಮೇಲೆ, ಇವನ್ ಮ್ಯಾಗೆ FIR ಆಗ್ಬೇಕು, ಇವನಿಗೆ ಅರೆಸ್ಟ್ ಮಾಡಬೇಕು, ನಮ್ದೊಂದು ಡಿಮಾಂಡ್ ಇದೆ. ಮತ್ತು ಇದು ಬಿಟ್ಟು ಇವನು ಒಬ್ಬ ರಾಮನವಮಿ ಅವಸರನಲ್ಲಿ ಅಲ್ಲಿ ಹೈದರಾಬಾದಲ್ಲಿ ಒಬ್ಬ ಅದಾನೆ MLA. ಇವೊಬ್ಬ ಬಗಳುದು ರಾಮನವಮಿ ಅವಸರ ಎದಕ್ಕಿದೆ, ಏನ್ ಅದರದ್ದು ಉದ್ದೇಶ, ಏನು ಜನರಿಗೆ ಮೆಸೇಜ್ ಕೊಡಬೇಕು, ಏನು ತಿಳಿಸ್ಬೇಕು, ಏನು ಮಾತಾಡಬೇಕು ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಇವ್ರು ಪರ್ಸನಲ್ ಆಗಿ ಪೊಲಿಟಿಕಲಿ
ಒಂದು ಇಂಪ್ರೂವ್ಮೆಂಟ್ ಸಲುವಾಗಿ ಇವರು ಜನರಿಗೆ ಹುಚ್ಚು ಮಾಡ್ತಾ ಇದ್ದಾರೆ. ಇವರೊಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಒಳ್ಳೆ ವಾತಾವರಣಕ್ಕೆ ಕೆಡಿಸದಂತ ಕೆಲಸ ಮಾಡ್ತಾ ಇದ್ದಾರೆ. ನಮ್ದು ಡಿಮಾಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರಿಗೆ ಒಂದು ರಿಕ್ವೆಸ್ಟ್ SP ಸಾಹೇಬ್ರಿಗೆ, ಇವ್ರು ಇಮಿಡಿಯೇಟ್ ಆಗಿ FIR ಮಾಡಿ ಇವ್ರಿಗೆ ಅರೆಸ್ಟ್ ಮಾಡಬೇಕು. SDPI ಬಗ್ಗೆನೇ ಹೇಳಬಾರ್ದು ಅನ್ನೋದು ಏನಿಲ್ಲ ಸರ್. ನಾವೇನು ಹೇಳ್ತಾ ಇದ್ದೀವಿ, ಮುಸಲ್ಮಾನ್ ಸಮಾಜಕ್ಕೆ ಬೈದಿದ್ದಾರೆ ಕೆಟ್ಟವನ್ನು, ಮತ್ತು ಅದರಲ್ಲಿ ನಮ್ದು ಬಿಲೀವರ್ ಪ್ರೊಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರ ಬಗ್ಗೆ ಮುಸಲ್ಮಾನ್ ಸಮಾಜದವರು ನಮಗೆ ಬೈದ್ರು ನಾವು ಸುಮ್ಕೊಂಡಿರ್ತೀವಿ. ಇದಕ್ಕಿಂತ ಮೊದಲು ನೀವು ಟಿಪ್ಪು ಸುಲ್ತಾನ್ ಬಗ್ಗೆ ಭಾಳ ಮಾತಾಡಿದ್ರಿ, ಆದ್ರೂ ಯಾರು ನಿಮ್ಗೆ ಏನು ಅನ್ಲಿಲ್ಲ. ಕೆಲವೊಬ್ರು ನಿಮ್ಗೆ ರಿಪ್ಲೈ ಕೊಟ್ಟರು, ಅಷ್ಟಕ್ಕೆ ಸುಮ್ಕೋತ್ರು. ಮತ್ತು ಔರಂಗಜೇಬ್ ಬಗ್ಗೆ ಮಾತಾಡಿದ್ರು, ಯಾರು ನಿಮ್ಗೆ ಏನು ಅನ್ಲಿಲ್ಲ. ಇವತ್ತು ಹೋಗಿ ನೀವು ಡೈರೆಕ್ಟ್ ಪ್ರೊಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮ್ಯಾಗೆ ಮಾತಾಡ್ತಿರತ್ತಂದ್ರೆ ಇದು ನಾವು ಒಪ್ಕೊಳ್ಳೋದಂತ ಮಾತು ಇಲ್ಲ. ಇದ್ರ ಮ್ಯಾಗ ಇಮಿಡಿಯೇಟ್ ಆಗಿ ಆಕ್ಷನ್ ಆಗಬೇಕು, ಇವ್ರಿಗೆ ಅರೆಸ್ಟ್ ಮಾಡಬೇಕು.